ನಾವೆಲ್ಲ ಅಪ್ಪ ಶರಣ ಬಸವೇಶ್ವರರ ಚರಿತ್ರೆಯನ್ನ ನೋಡ್ಕೊಂಡು ಬರ್ಲಿಕ್ಕತ್ತಿದ್ದೇವೆ. ಬಹಳ ಮಾರ್ಮಿಕವಾದಂತ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಅವರ ಜೀವನದ ಪ್ರಸಂಗಗಳನ್ನು ನೋಡ್ತಾ ನಿನ್ನೆ ನಾವು ಏನ್ ನೋಡಿದ್ದೇವೆ ಅಂತ ಕೇಳಿದ್ರೆ, ಅವರ ಮಗನಾಗಿರ್ತಕ್ಕಂಥ ಶರಣಬಸಪ್ಪ ಮತ್ತು ಮಹಾದೇವಿಯರ ಮಗನಾಗಿರ್ತಕ್ಕಂಥ ಗುರುಲಿಂಗ ಜಂಗಮರು ಹುಟ್ಟಿ ಬಂದಂತ ಪ್ರಸಂಗವನ್ನ ನಾವೆಲ್ಲ ನೋಡಿದ್ದೇವೆ. ಶರಣಬಸಪ್ಪನವರ ಪುತ್ರ ಗುರು ಲಿಂಗ ಜಂಗಮ ಅಂತ ಹೇಳಿ ಅವರಿಗೆ ನಾಮಕರಣವನ್ನ ತೊಟ್ಟಿಲಲ್ಲಿ ಹಾಕಿ ಅರಳಗುಂಡಿಯ ಇಲ್ಲ ಮಾಷಾಳದ ಮುತ್ತೈದರೆಲ್ಲ ಮಾಡ್ಕೊಂಡಿರ್ತಾರೆ. ಮೊದಲೇ ಹೆರಿಗೆ ಹೆಣ್ಮಕ್ಳಿಗೆ ಏನಾಗ್ತದೆ, ತವ್ರ ಮನೆಗೆ ಆಗ್ತದೆ, ಹಿಂಗಾಗಿ ಮಾಷಾಳ ಆಗ್ತದೆ. ಮಾಷಾಳದಲ್ಲಿ ಆ ಮಗುವಿಗೆ ಗುರುಲಿಂಗ ಜಂಗಮ ಅಂತ ಹೇಳಿ ಹೆಸರನ್ನ ಇಡುವಂತ ಕಾರ್ಯವನ್ನ ಮಾಡಿದ್ದಾರೆ. ಎಲ್ಲರಿಗೂ ಸಂಭ್ರಮ ಆಗಿದೆ. ಮಕ್ಕಳಂದ್ರ ಅರ್ಭಕ ನಾಡದ ಅಂಗಳ ಚಂದ್ರ ನುದಯಿಸಿದ ಗಗನ ಅಂತ ಹೇಳ್ತಾರೆ. ಗಗನದಲ್ಲಿ ಚಂದ್ರ ಇದ್ದಂತ ಕೇಳಿದ್ರೆ ಆ ಗಗನ ಬಹಳ ಸುಂದರವಾಗಿ ಕಾಣ್ತಾ ಇರ್ತದೆ. ಹಂಗ ಸಂಸಾರದಲ್ಲಿ ಮಕ್ಕಳಿದ್ರು ಅಂತ ಕೇಳಿದ್ರೆ ಆ ಸಂಸಾರ ಅಥವಾ ಆ ಮನೆ ಹೆಂಗಿರ್ತದ ಅಂತ ಕೇಳಿದ್ರೆ ಒಂದ್ ರೀತಿ ಗಾರ್ಡನ್ ನಲ್ಲಿ ಹೂವಳ್ಳಿ ವಾಸನೆ ಬರ್ತಿರ್ತದಲ್ಲ, ಹಂಗ ಮಕ್ಕಳು ಅನ್ನುವಂತ ಹೂಗಳು ಸಂಸಾರ ಅನ್ನುವಂತ ತೋಟದಲ್ಲಿ ಅರಳಿದ್ರೆ ಅಷ್ಟು ಬೆಲೆ ಇರ್ತದಂತ, ಅಷ್ಟು ಬೆಲೆ ಇರ್ತದ. ಆ ಮಗುವನ್ನ ಬಹಳ ಸುಂದರವಾಗಿ ತಾಯಿ ಆಡಿಸ್ತಾ ಇದ್ದಾಳೆ. ಒಳ್ಳೆಯ ಸಂಸ್ಕಾರವನ್ನ ಆ ಮಗುವಿಗೆ ಯಾವ ಮಹಾತಾಯಿ ಮಹಾದೇವಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಶರಣಬಸಪ್ಪನವರ ಸಂಸಾರ ಬಹಳ ಸುಂದರವಾಗಿ ನಡೀತಾ ಇದೆ. ಎಷ್ಟು ಚಲೋ ನಡೆದದ ಅಂತ ಕೇಳಿದ್ರೆ, ಓಣಿಯಲ್ಲಿ ಇರ್ತಕ್ಕಂತ ಜನ ಎಲ್ಲ ಅನ್ನಕತ್ತಿದ್ರು, ಗಂಡ ಹೆಂಡತಿ ಇದ್ರೆ ಹೆಂಗಿರ್ಬೇಕು ಅಂತ ಕೇಳಿದ್ರೆ, ಆ ಸಾಲಕ್ಕಿಯವ್ರ ಮನೆಯೊಳಗೆ ಶರಣಬಸಪ್ಪ ಮಹಾದೇವಿ ಅದಾರಲ್ಲ ಹಂಗಿರ್ಬೇಕು ನೋಡ್ರಿ ಅಂತ ಹೇಳಿ ಓಣೆನರೆಲ್ಲರೂ ಮಾತನಾಡ್ಲಿಕ್ಕೆ ಹತ್ತಿದ್ರು. ಅಷ್ಟೊಂದು ಆದರ್ಶಮಯವಾಗಿರ್ತಕ್ಕಂತ ಬದುಕನ್ನ ಯಾರು ಕಳ್ಯಾಕತ್ತಾರ ಅಂತ ಕೇಳಿದ್ರೆ, ಬಂದ ಅತಿಥಿಗಳನ್ನ ದೇವ್ರು ಅಂತ ಹೇಳಿ ತಿಳ್ಕೊಂಡಿದ್ಲು. ಜಗಲಿ ಮ್ಯಾಗಿನ ದೇವ್ರನ್ನ ತಿಳ್ಕೊಂಡಿರ್ಲಿಲ್ಲ. ಮಹಾದೇವಿ ಮನೆಗೆ ಬರ್ತಕ್ಕಂತ ಗುರುಲಿಂಗ ಜಂಗಮರನ್ನ, ಬಂದ ಅತಿಥಿಗಳನ್ನ ಏನಂತ ಹೇಳಿ ಕಾಣ್ತಿದ್ಲು ಅಂತ ಕೇಳಿದ್ರೆ ದೇವ್ರಂತ ಹೇಳಿ ಕಾಣ್ತಿದ್ಲು. ಗಂಡನ ಆಜ್ಞೆಯನ್ನ ಶಿರಸಾವಹಿಸಿ ಏನ್ ಮಾಡ್ತಿದ್ಲು ಅಂತ ಕೇಳಿದ್ರೆ, ತನ್ನ ಜೀವನದಲ್ಲಿ ಪಾಲಿಸ್ತಾ ಏನ ಆ ಮನೆ ಇದೆ ಎಲ್ಲ ಹೆಂಗಾಯ್ತು ಅಂತ ಕೇಳಿದ್ರೆ ನಂದನವನದಂತೆ. ಎಲ್ಲಾ ಜನ ಅಂತಿದ್ರು, ನಿಮಗ್ ಗುರುಲಿಂಗ ಜಂಗಮರ ದರ್ಶನ ಆಗ್ಬೇಕಂತ ಕೇಳಿದ್ರೆ ಎಲ್ಲಿ ಹೋಗ್ರಪ್ಪ ಅಂತ ಕೇಳಿದ್ರೆ, ಆ ಸಾಲಕ್ಕಿ ಅವ್ರ ಮನೆಗೆ ಹೋಗ್ರಿ, ಅಲ್ಲಿ ಶರಣಬಸಪ್ಪ ಅದಾನ. ಶರಣಬಸಪ್ಪ ಎಲ್ಲಿ ಇರ್ತಾನಲ್ಲ ಅಲ್ಲಿ ಯಾರು ಇರ್ತಾರ ಅಂತ ಕೇಳಿದ್ರೆ ಅಲ್ಲಿ ಗುರುಗಳು ಇರ್ತಾರೆ, ಜಂಗಮರು ಇರ್ತಾರ, ಅಲ್ಲಿ ಪೂಜೆ ಇರ್ತದೆ, ಪಾದೋದಕ ಇರ್ತದೆ, ಪ್ರಸಾದ ಇರ್ತದೆ. ಎಲ್ಲವನ್ನ ನೀವು ಕಾಣಬೇಕಂತ ಕೇಳಿದ್ರೆ ಎಲ್ಲಿ ಹೋಗ್ಬೇಕು, ಎಲ್ಲ ಬೇಕಂತ ಕೇಳಿದ್ರೆ ಗುರುಲಿಂಗ ಜಂಗಮರ ಆಶೀರ್ವಾದ ಬೇಕಂತ ಕೇಳಿದ್ರೆ ನೀವು ಶರಣಬಸಪ್ಪನವ್ರ ಮನೆಗೆ ಹೋಗ್ರಿ. ಹೀಗೆ ಅವರ ವಾಡಿಕೆ, ಅವರ ಹೆಸರು ಅನ್ನುವಂತಹದ್ದು ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಆ ಅರಳಗುಂಡಿಗೆಯಲ್ಲಿ ಎಲ್ಲ ಕಡೆ ಪ್ರಚಾರ ಆಗ್ತದೆ. ಯಾರೇ ಗುರುಗಳು ಬರಲಿ ಆ ಊರಿಗೆ ಯಾರ ಮನೆಗೆ ಕಳಿಸ್ತಿದ್ರು ಅಂತ ಕೇಳಿದ್ರೆ ಶರಣಬಸಪ್ಪನವ್ರ ಮನೆಗೆ ಕಳಿಸ್ತಾ ಇದ್ರು. ಯಾಕಂತ ಕೇಳಿದ್ರೆ ಗುರುಗಳನ್ನ ಆದರಿಸುವಂತಹದ್ದು, ಅವರನ್ನ ಸತ್ಕರಿಸುವಂತಹದ್ದು, ಅವರನ್ನ ಗೌರವಿಸುವಂತ ಕಾರ್ಯವನ್ನು ಯಾರು ಮಾಡ್ತಿದ್ರು ಅಂತ ಕೇಳಿದ್ರೆ ಇವರಿಬ್ಬರ ಮಾಡ್ತಿದ್ರು. ಒಂಥರ
ಜಂಗಮರ ಮಹಾತ್ಮರ ಜೇನು ತಟ್ಟಿಯಂತೆ ಶರಣ ಬಸಪ್ಪನ ಮನೆಗೆ ಎಲ್ಲಾರು ಬರ್ತಿದ್ರು. ದೊಡ್ಡ ಮಹಾತ್ಮರೆಲ್ಲ ಬರ್ತಿದ್ರು. ಮಹಾತ್ಮರು ಬಾಂದ್ರ ಹಂಗ ಬರ್ತಾರ? ಯಾರು ಬರಂಗಿಲ್ಲ. ಹೂವು ಅರಳಿದ್ರೆ ಮಾತ್ರ ದುಂಬೆ ಬರ್ತಾವ. ಹೂವು ಬಾಡಿತ್ತಂದ್ರೆ ದುಂಬೆಗಳು ಬರೋದಿಲ್ಲ. ಹೂವು ಅರಳಬೇಕು, ಮಕರಂದವನ್ನ ಸೂಸ್ತಾ ಇರ್ಬೇಕು, ದುಂಬಿಗಳನ್ನು ಹುಡುಕೊಂಡು ಬರ್ತಾವು. ಆ ಮಕರಂದವನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾವ ಅಂತ ಕೇಳಿದ್ರೆ ತಟ್ಟೆಯನ್ನ, ಜೇನು ತಟ್ಟೆಯನ್ನ ಕಟ್ಟಿ ಜನರಿಗೆಲ್ಲ ಜೇನನ್ನ ಕೊಡ್ತಾವು. ಜೇನನ್ನ ಕೊಡ್ತಾವು. ಅಂತ ಒಂದು ಕಾರ್ಯ ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ ಶರಣ ಬಸಪ್ಪನವ್ರ ಮನೆಯೊಳಗ ನಡೆಯಕತ್ತದ. ಒಂದು ಮಾತನ್ನ ಹೇಳ್ತಾರ ವಚನಕಾರರು, ಹೆಣ್ಣಿನಿಂದಲೇ ಇಹ ಹೆಣ್ಣಿನಿಂದಲೇ ಪರ ಅಂತ ಹೇಳ್ಕೊಂಡು ಬರ್ತಾರೆ. ಈ ಜಗತ್ತಿನಲ್ಲಿ ಏನು ನಡೆದ್ರು ಮೂರುದ್ರ ಸಲುವಾಗಿ ನಡೀತಾವಂತ. ಮೂರುದ್ರ ಸಲುವಾಗಿ ಮೊನ್ನೆ ಪಾಕಿಸ್ತಾನಕ್ಕೆ ಇಂಡಿಯಾಕ್ಕೆ ಯುದ್ಧ ಆಯ್ತು. ಅದಕ್ಕೆ ಮೊದಲು ರಷ್ಯಾ ಮತ್ತು ಯುಕ್ರೇನ್ ಆಯ್ತು ಯುದ್ಧ. ಅವು ಯುದ್ಧ ಯಾಕಾದ ಅಂತ ಕೇಳಿದ್ರಿ, ಜಗತ್ನಾಗ ಏನೋ ಅಲ್ಲೋಲ ಕಲ್ಲೋಲಗಳಿಲ್ಲ. ಏನೇ ಆಗ್ಲಿ, ಮನಿಯೊಳಗ್ ನಡೀಲಿ, ಹೊರಗ್ ನಡೀಲಿ, ಸಮಾಜದಾಗ ನಡೀಲಿ, ದೇಶದಾಗ ನಡೀಲಿ, ರಾಜ್ಯದಾಗ ನಡೀಲಿ, ರಾಷ್ಟ್ರದಾಗ ನಡೀಲಿ, ಎಲ್ಲ ನಡೀಲಿ, ಮೂರುದ್ರ ಸೊಲಾಗಿ ನಡೀತದಂತ. ಮೂರೇ ಕಾರಣ. ಮೂರ್ ಬಿಟ್ರೆ ಏನೂ ಇರಂಗಿಲ್ಲ ಅಂತಲ್ಲಿ. ಬರೇ ಮೂರೇ ಕಾರಣ. ಏನೇನು? ಒಂದು ಮಣ್ಣು, ಇನ್ನೊಂದು ಹೊನ್ನು, ಇನ್ನೊಂದು ಏನ್ರಿ? ನೀವ ಹೇಳ್ರಿ ಏನ್ರಿ? ಮೂರುದ್ರ ಸಲುವಾಗಿ ನಡೀತದಂತೆ. ಇದಕ್ಕ ಹೊನ್ನು, ಹೆಣ್ಣು, ಮಣ್ಣು. ಮೊನ್ನೆ ನಡೀತಲ್ಲ ಇದು ಎದಕ್ ನಡೀತದ? ಹೆಣ್ಮಕ್ಳು ಸಿಂಧೂರ ಅಳಕಿಸಿದ್ರಲ್ಲ ನೋಡ್ರಿ, ಹೌದಲ್ಲ? ಅದಕ್ಕಾಗಿ ಯುದ್ಧ ಆಯ್ತು. ಅದಕ್ಕಾಗಿ ಯುದ್ಧ ಆಯ್ತು. ನೀವು ಹಿಂದೂಗಳು ಅಂತ ಹೇಳಿ ಗುಂಡಿಟ್ರ ನೋಡ್ರಿ, ಅಳಕಿಸಿದ್ರಲ್ಲ, ಅದಕ್ಕೆ ಪ್ರತಿಕಾರವನ್ನ ತೀರಿಸ್ಕೊಂಡ್ರು. ನಮ್ಮ ದೇಶದವರು ಪ್ರತಿಕಾರವನ್ನ ತೀರಿಸ್ಕೊಂಡ್ರು. ಇಲ್ಲಿ ಮೂರಿಂದ ನಡೀತದಲ್ಲ, ಹಂಗ ಶರಣ ಬಸಪ್ಪನವ್ರ ಜೀವನದಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಇವ್ರು ಎಷ್ಟು ಚಂದ ಇರಾಕತ್ತಿದ್ರಲ್ಲ, ಸಂಸಾರದ ಬಹಳ ಸುಂದರವಾಗಿ ಬದುಕಾಕತ್ತಿದ್ರಲ್ಲ. ಬಂದ ಜಂಗಮರನ್ನ, ಗುರುಗಳನ್ನ, ಅತಿಥಿಗಳನ್ನ ದೇವರ ಸ್ವರೂಪವಾಗಿ ಕಾಣಾಕತ್ತಿದ್ರಲ್ಲ. ಶರಣ ಬಸಪ್ಪಂಕರು ಲಿಂಗದ ಮುಖವೇ ಜಂಗಮ ಅಂದ. ಜಂಗಮರಲ್ಲಿ ಪರಮಾತ್ಮನನ್ನ ಕಂಡ ಶರಣ ಬಸಪ್ಪ. ಹಾಗೆ ಇರ್ತಾ ಇರ್ತಕ್ಕಂಥ ಶರಣ ಬಸಪ್ಪನ ಜೀವನದಲ್ಲಿ ಒಮ್ಮೆ ಏನಾಯ್ತು ಅಂತ ಕೇಳಿದ್ರೆ, ದಿನಾನು ಶರಣ ಬಸಪ್ಪನವರು, ಮಾದೇವಮ್ಮನವರು ಏನ್ ಮಾಡ್ತಿದ್ರು ಕೇಳಿದ್ರೆ, ನೀವು ಹೆಣ್ಮಕ್ಳು ಹಸನ್ ಮಾಡ್ತಿರ್ತೀರಿ ನೋಡ್ರಿ. ಹಸನ್ ಮಾಡೋ ಮುಂದೆ ಏನ್ ಮಾಡ್ತೀರಿ? ಮರಕ್ಕ ರಪ್ 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 ಹೊಡಿತಿರ್ತೀರಿ. ಅಂದ್ರೆ ಶಬಾಷ್ ಶಬಾಷ್ ಶಬಾಷ್. ಯಾಕೆ ಶಬಾಷ್ ಅಂತೀರಿ ನೀವು ಮರಕ್ ಅಂತ ಕೇಳಿದ್ರೆ, ಅದು ಏನ್ ಮಾಡ್ತದ? ಹೊಲಸನ್ನ ಹೊರಗೆ ಹಾಕ್ತದ, ಒಳ್ಳೇದನ್ನ ಒಳಗಿಡ್ತದ. ಹಂಗೆ ಮನಸ್ಸು ಕೂಡ ಏನಾಗ್ಬೇಕಂತ ಕೇಳಿದ್ರೆ ಮರ ಆಗ್ಬೇಕಂತ. ಮರ ಆಗ್ಬೇಕಂತ. ಮರ ಅಂದ್ರೆ ಏನು? ಸ್ವಚ್ಛನ ಒಳ್ಳೇದನ್ನ ಇಟ್ಕೊಂಡು ಕೆಟ್ಟದ್ದನ್ನ ಹೊರಗೆ ಕಳಿಸುವಂತಹದ್ದು ಮರ. ಅದಕ್ಕ ದಾಸರು ಹೇಳ್ತಾರ, ಮನವ ಶೋಧಿಸಬೇಕು ನಿತ್ಯ, ಅನುದಿನ ಮಾಡುವ ಪಾಪ ಕರ್ಮದ ವೆಚ್ಚ. ಮನವ ಶೋಧಿಸಬೇಕು ನಿತ್ಯ. ಈ ಮನಸ್ಸನ್ನ ದಿನಾ ಶೋಧನೆ ಮಾಡ್ಬೇಕಂತ. ಶೋಧನೆ ಮಾಡ್ಬೇಕಂತ. ಇವತ್ತು ಬೆಳಗಿಂದ ಎದ್ದ ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ಈ ಕೈಯಿಂದ, ಈ ಕಿವಿಯಿಂದ, ಈ ಕಣ್ಣಿನಿಂದ, ಈ ದೇಹದಲ್ಲಿ ಏನೇ ಕೆಲಸ ಮಾಡಿದ್ರು 5 ಅದಾವ್ರಿ. ಅದ್ರ ಜೊತೆಗೆ ಮತ್ತ 5 ಅದಾವ್. ಏನೇನೈದು? ಇದು ಏನೈದು? 5 ಪಂಚೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ದಶೇಂದ್ರಿಯಗಳು ಅಂತಾರ ಅವಕ್ಕೆ. 5 ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳು ಅಂದ್ರೇನು? ಕಣ್ಣ, ಮೂಗ, ಕಿವಿ, ಚರ್ಮ, ನಾಲಿಗೆ, ಕಿವಿ, ಇವೆಲ್ಲ ಏನು? ಇವು ಪಂಚ ಇಂದ್ರಿಯಗಳು. ಪಂಚ ಇಂದ್ರಿಯಗಳಿಗೆ ಪಂಚ ವಿಷಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹೀಗೆ ಪಂಚ ಇಂದ್ರಿಯಗಳಿಗೆ ಪಂಚ ವಿಷಯಗಳನ್ನ ನಮ್ಮವರು ಹೇಳ್ಕೊಂಡು ಬರ್ತಾರೆ. ಈ ಪಂಚ ವಿಷಯಗಳನ್ನ ಪಂಚ ಇಂದ್ರಿಯಗಳು ಆಸ್ವಾದನೆ ಮಾಡ್ತಾ ಇರ್ತಾವು, ಸ್ವೀಕಾರವನ್ನ ಮಾಡ್ತಾ ಇರ್ತಾವು. ಅದರಿಂದ ಜೀವನದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ವೇರಿಯೇಷನ್ಸ್ ಆಫ್ ಲೈಫ್. ಜೀವನದಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅದಕ್ಕೆ ಅದನ್ನ ಶೋಧನೆ ಮಾಡ್ಕೋಬೇಕಂತ ಪ್ರತಿಯೊಬ್ಬ ಮನುಷ್ಯ.
ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಜಾರ್ಜ್ ವಾಷಿಂಗ್ಟನ್ ಅವ್ರ ಬಗ್ಗೆ ಓದ್ತಾ ಇದ್ದೆ ನಾನು ಮೊನ್ನೆ. ಒಂದು ಪುಸ್ತಕ ಓದ್ತಾ ಇದ್ದೆ, ಜಾರ್ಜ್ ವಾಷಿಂಗ್ಟನ್ ಅಮೆರಿಕದ ಅಧ್ಯಕ್ಷ. ಅಬ್ರಹಾಂ ಲಿಂಕನ್ ಅವ್ರ ಬಗ್ಗೆ ಓದಿದೆ. ನಾನು ಜಾರ್ಜ್ ವಾಷಿಂಗ್ಟನ್ ಅವ್ರ ಬಗ್ಗೆ ಓದಾಕಂತಿದೆ. ಅದ್ರೊಳಗೆ ಬರೀತಾರೆ ವಾಷಿಂಗ್ಟನ್ ಅವ್ರ ಬಗ್ಗೆ. ವಾಷಿಂಗ್ಟನ್ ರಾತ್ರಿ ಮಲ್ಕೊಳ್ಳೋ ಮುಂದೆ ಎದ್ದು ಕುಂದಿರ್ತಿದ್ರಂತ, ಹಾಸಿಯಾಗ ಇನ್ನೇನ್ ಮಲ್ಕೋಬೇಕನ್ನೊಳಗ ಒಂದು 10 ನಿಮಿಷ ಕುಂತು, ಇವತ್ತು ಬೆಳಗಿಂದ ಎದ್ದೆ, ನಾನು ಅಮೆರಿಕದ ಪ್ರೆಸಿಡೆಂಟ್ ಅದೇನಿ, ನಾ ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ಎಷ್ಟು ಕೆಲಸ ಮಾಡಿದೆ, ಮಂದಿಗೆ ಎಷ್ಟು ಉಪಕಾರ ಮಾಡಿದೆ, ಮಂದಿಗೆ ಎಷ್ಟು ಅಪಕಾರ ಮಾಡಿದೆ ಅಂತ ಹೇಳಿ ನಾವೇ ಸ್ವಯಂ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ವಿಚಾರ ಮಾಡ್ತಿದ್ರಂತೆ. ಇವತ್ತು ನನ್ನ ಇಂದ್ರಿಯಗಳು 5 ಇಂದ್ರಿಯಗಳು ಒಳ್ಳೆ ಉಪಯೋಗ ಆಗ್ಯಾವ. ಏನು, ನನ್ನ ಕಣ್ಣು ಚಲೋದನ್ನ ನೋಡ್ಯದ, ಕಿವಿ ಚಲೋದನ್ನ ಕೇಳದ, ಕಾಲು ಚಲೋದ ಕಡೆ ಹೋಗ್ಯದ, ಕೈ ಏನ್ ಮಾಡಿದ, ಚಲೋದನ್ನ ಮುಟ್ಟ್ಯದ ಅಂತ ಹೇಳಿ ವಿಚಾರ ಮಾಡ್ತಿದ್ರು. ಏನ್ರ ತಪ್ಪಾಗಿತ್ತಂದ್ರ ಅವ್ರು ತಮ್ಮ ಡೈರಿ ಒಳಗೆ ಬರ್ಕೊಂತಾರ. ವಾಷಿಂಗ್ಟನ್ ಅವರು ಯಾರು, ಸಾಮಾನ್ಯ ವ್ಯಕ್ತಿ ಅಲ್ಲ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ, ಅಮೆರಿಕದ ಅಧ್ಯಕ್ಷ. ಇವತ್ತೇನು ಅದಾರಲ್ಲ ಯಾರು ಇವತ್ತ, ಡೊನಾಲ್ಡ್ ಟ್ರಂಪ್ ಅದಾರ ನೋಡ್ರಿ. ಇವತ್ತು ಹಿಂದಿಂದ ಹೇಳ್ತಾ ಇದ್ದೇನೆ ನಾನು, ಅವ್ರ ಹಾಗಿರ್ತಕ್ಕಂಥ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಏನಾದ್ರೂ ತಪ್ಪಾಗಿತ್ತಂದ್ರೆ ತಮಗ ತಾವು ಪಶ್ಚಾತ್ತಾಪ ಮಾಡ್ಕೊಂತಿದ್ರಂತ. ಒಂದು ದಿನ ಹಿಂಗ ತೊಡಿ ಸಂಧ್ಯಾಗ ಕೈ ಹಾಸಿ ಹಿಂಗ್ ಕಿವಿ ಇಟ್ಕೊಂಡು ಬಗ್ಗೆ ನಿಂತಿದ್ರಂತವ್ರು. ಒಬ್ರು ಯಾರೋ ಹೋಗಿ ಕೇಳಿದ್ರು, ಅವರು ಪರ್ಸನಲ್ ಅಸಿಸ್ಟೆಂಟ್ ಇರ್ತಾರಲ್ಲ, ಅವ್ರು ಕೇಳಿದ್ರು, ಯಾಕ್ರಿ ಹಿಂಗ್ಯಾಕ್ ನಿಂತೀರಿ? ಇವತ್ತೊಬ್ಬ ಒಂದು ನಾನು ಆಫೀಸ್ನಾಗ ಲಂಚ ತಗೊಂಡಿನಿ, ಅದಕ್ಕಾಗಿ ಪಾಪಕ್ಕಾಗಿ ನಾನು ಇವ್ರ ಬಗ್ಗೆ ನಿಂತ ತಪ್ಪನ್ನ ಇಲ್ಲಿ ನಾನು ಅನುಭವಿಸಕತ್ತೀನಿ ಅಂತ ಹೇಳಿದ್ರು. ಅವ್ರು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಕೇಳಿದ್ರೆ, ಈ ಪ್ರಜ್ಞೆ ನಮ್ಮೊಳಗೆ ಏನಾದ್ರೂ ಇತ್ತು ಅಂತ ಕೇಳಿದ್ರೆ ಇದು ಏನಾಗ್ತದ ಅಂತ ಕೇಳಿದ್ರೆ ನಮ್ಮ ದೇಶ ಅಥವಾ ನಮ್ಮ ಬದುಕು ಅನ್ನುವಂಥದ್ದು ಕಲ್ಯಾಣಮಯ ಆಗ್ತದೆ. ದೇಶ ಅನ್ನುವಂಥದ್ದು ಜಗದ್ಗುರು ಭಾರತ ಆಗ್ತದೆ. ಹಿಂದೊಂದು ಮಾತಿತ್ತು, ಎತ್ತೆತ್ತ ನೋಡಿದತ್ತ ಬಸವನೆಂಬ ಬಳ್ಳಿ. 12ನೇ ಶತಮಾನದಲ್ಲಿ ಎತ್ತೆತ್ತ ನೋಡಿದತ್ತ ಬಸವನೆಂಬ ಬಳ್ಳಿ. ನೀವು ಸ್ವಲ್ಪ ಮುಂದ್ಕತ್ತ ಬರ್ರಿ, ನಮ್ಮಕ್ಳು ಹಿಂದೆ ಬಂದವ್ರು ಕುಂದ್ರಾಗ ಜಾಗ ಇಲ್ಲ. ಎತ್ತೆತ್ತ ನೋಡಿದತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು ಹೇಳ್ತಾರೆ ಅವರು. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಕೇಳಿದ್ರೆ, ಎತ್ತೆತ್ತ ನೋಡಿದತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ. ಈ ಕಡೆ ಲಕ್ಷ್ಯ ಕೊಟ್ರಿಲ್ಲ, ಈ ಕಡೆ ಕೊಡ್ರಿ ಲಕ್ಷ್ಯ. ಬರೋರು ಬರ್ತಿರ್ತಾರ, ಕುಂದ್ರವ್ರು ಕುಂದಿರ್ತಿರ್ತಾರ, ನೀವ್ ಈ ಕಡೆ ನೋಡಿ. ನಾ ಏನ್ ಹೇಳಕತ್ತಿದ್ದೆ, ಎಷ್ಟು ಮಂದಿ ಅಂದಿರ ಅಂತ ಕೇಳಕತ್ತಿದ್ದೆ. ಏನ್ ಹೇಳಕತ್ತಿದ್ರು ನಾವು ಚಂದಮ್ಮರ, ನನ್ ತಲೆಯಾಗ ಲಗ್ನಕ್ಕೆ ಹೋಗಿ ಬಂದಿದ್ರಿ ಅದೇಂತ ಏನ್ ಹೇಳಕತ್ತಿದ್ರಿ? ನಿಮಗ ನಮ್ಗೆ ಬಿಡೋದು ಕರ್ಮ. ಏನ್ ಹೇಳಕತ್ತಿದ್ರಿ? ಶಿವಾಯ ನಮ. ಎತ್ತೆತ್ತ ನೋಡಿದತ್ತ ಬಸವನೆಂಬ ಬಳ್ಳಿ, ಹಿಂದೊಂದು ಕಾಲಿತ್ತು. ಎತ್ತೆತ್ತ ನೋಡಿದತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಹಿಂದೆ ಇವತ್ತೇನಾಗಿದೆ, ಎತ್ತೆತ್ತ ನೋಡಿದತ್ತ ಲಂಚವೆಂಬ ಬಳ್ಳಿ, ಎತ್ತಿ ನೋಡಿದಡೆ ವಂಚನೆ ಎಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭ್ರಷ್ಟಾಚಾರವೆಂಬ ರಸವಯ್ಯ. ತೆಗೆದಿಲ್ಲ. ಇವತ್ತು ಒಬ್ರು ಯಾರೋ ಸೆಂಟ್ರಲ್ ಮಿನಿಸ್ಟರ್ ಯಾರೋ ಹೇಳಿಕೆ ಕೊಟ್ಟಾರ, ನನ್ಗೆ ವಾಟ್ಸಪ್ ಬಂದಿರ್ತದೆ. ನಿಜವಾಗ್ಲೂ ನೌಕರಿ ಮಾಡೋರು ಇರ್ತಾರಲ್ಲ, ಜಾಬ್ ಮಾಡೋರು ಇರ್ತಾರಲ್ಲ, ಬಡತನಕ್ಕೆ ಒಂದಾಗಿರಿ ಕಡಿಮೆ ಇರ್ತಾರಂತವ್ರು. ಏನ್ರಿ ನಾ ಹೇಳೋದ್ ಅರ್ಥ ಆಗ್ಬೇಕ? ನೌಕರಿ ಮಾಡೋರು ಇರ್ತಾರಲ್ಲ ಸಿದ್ದೋರು, ಬಡತನಕ್ಕೆ ಒಂದಾಗಿರಿ ಹಿಂದಿರ್ತಾರಂತವ್ರು. ಅಂದ್ರೆ ಬರೇ ನೌಕರಿ ಪಗಾರ ಮೇಲೆ ಬದುಕಿದ್ರ, ಇಲ್ಲ ಅಂದ್ರೆ ಹೇಳ್ತಾರಲ್ಲ, ತೇನ ವಿನ ತೃಣಮಪಿ ನ ಚಲತಿ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಒಳಗಂಗಿಲ್ಲ ಅಂತ. ಲಂಚ ವಿನ ಫೈಲ್ ನ ಚಲತಿ. ನಮ್ಮ ಆಫೀಸ್ನಾಗ ಹೋಗ್ತವನ ಕೊಡ್ಲೋದು, ಟೇಬಲ್ ಕೆಳಗ್ ಕೈ ಇಟ್ಟು ಕೊಟ್ರ ಮ್ಯಾಲ ಸಾಹೇಬ ಏನ್ರಿ ಸಹಿ ಮಾಡ್ತಾರ. ಇಲ್ಲ ಅಂದ್ರೆ ಇವತ್ತು ವ್ಯವಸ್ಥೆ ಅಂತ ಲಂಚ ಲಂಚ ಲಂಚ. ಎಲ್ಲಿ ಕಡೆ ನೋಡಿದ್ರೆ ಏನು ಒಂದು ಕಾಸ್ಟ್ ಸರ್ಟಿಫಿಕೇಟ್ ತರ್ಬೇಕಂದ್ರೆ ನಮ್ಮ ವಿದ್ಯಾರ್ಥಿಗಳ ತಹಸೀಲ್ದಾರ್ ಆಫೀಸ್ಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ತರ್ಬೇಕಂದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಕಷ್ಟ ಇದೆ. ಎಷ್ಟು ಗಳಿಸೋದು ಎಷ್ಟು ಗಳಿಸ್ಬೇಕು. ನಮ್ಮ ಶರಣರು ಹೇಳ್ತಾರೆ
ಡಾಕ್ಟರ್ ಎಂ ಕಲಬುರ್ಗಿ ಅವರದಾರಲ್ಲ, ಆ ಕಲಬುರ್ಗಿ ಅವ್ರಿಗೆ ಒಂದು ಪ್ರಶಸ್ತಿ ಬಂತು ಬೆಂಗಳೂರಿನಲ್ಲಿ. ಪ್ರಶಸ್ತಿ ಬಂದಾಗ ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟು 1,00,000 ರೂಪಾಯಿ ಬಹುಮಾನವನ್ನು ಕೊಡ್ತಾರೆ, ಬೆಂಗಳೂರಾಗ ಸನ್ಮಾನ ಮಾಡಿ. ನಮ್ಮ ಸಿಂದಗಿ ತಾಲೂಕಿನವರು ಯರಗಲ್ನವರು ಡಾಕ್ಟರ್ ಎಂ ಕಲಬುರ್ಗಿ ಅವರು, ಅವ್ರಿಗೆ 1,00,000 ಪ್ರಶಸ್ತಿಯನ್ನು ಕೊಡ್ತಾರೆ. ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಿರ್ತಾರೆ. ಅವರು ಕೊನೆಗೆ ಆ 1,00,000 ರೂಪಾಯಿಯನ್ನ ಸರ್ಕಾರಕ್ಕೆ ಸರೆಂಡರ್ ಮಾಡ್ತಾರೆ, ಕೊಡ್ತಾರೆ. ಕೊಟ್ಟು ತಮ್ಮ ಮಾತಿನಾಗ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಕಲಬುರ್ಗಿ ಅವ್ರು ಹೇಳ್ತಾರೆ, ಅಂಬ್ಲಿ ಕಂಬ್ಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ, ನಿಮ್ದು 1,00,000 ರೂಪಾಯಿ ನನಗೆ ಬೇಡ, ಬಸವಣ್ಣನ ಆದರ್ಶ ಅನ್ನುವಂತ ಲಕ್ಷ್ಯ ನನಗೆ ಇದ್ರೆ ಸಾಕು ಅಂತ ಹೇಳಿ ಆ 1,00,000 ರೂಪಾಯಿ ಸಿದ್ದರಾಮಯ್ಯನವ್ರಿಗೆ ಹೊಳ್ಳಿ ಕೊಟ್ಟು ತಾವು ಪ್ರಶಸ್ತಿ ಒಂದೇ ತಗೊಂತಾರೆ. ಹಿಂಗಿದ್ರೆ ದೇಶ ಏನಾಗ್ಬಾರ್ದು. ಅದಕ್ಕೆ ಮನುಷ್ಯನಿಗೆ ಎಷ್ಟು ಬೇಕು ವಾಂಟ್ಸ್ ಆರ್ ಡಿಸೈರ್ಸ್ ಆರ್ ಲೈಕ್ ಎ ವೇವ್ಸ್ ಆಫ್ ಸಿ ಅಂತ ಹೇಳ್ತಾರೆ. ನಮ್ಮ ಆಸೆಗಳನ್ನು ಅಂತವು ಏನಂತ ಕೇಳಿದ್ರೆ, ಸಮುದ್ರದಲ್ಲಿ ಬರ್ತಕ್ಕಂತ ತೆರೆಗಳನ್ನು, ಸಮುದ್ರದಾಗ ತೆರೆಗಳು ಯಾವಾಗಾದ್ರೂ ನಿಲ್ಲಕ್ಕೆ ಸಾಧ್ಯ ಇದೆ? ಸಾಧ್ಯನೇ. ಹೌದ್ರಿ? ಹೆಂಗ ಸಮುದ್ರದ ತೆರೆಗಳು ಮೇಲೆ ಬರ್ತಿರ್ತಾವಲ್ಲ, ಹಂಗ ಈ ಜೀವನದಲ್ಲಿ ಆಸೆಗಳು ಅನ್ನುವಂತ ತೆರೆಗಳು ಏನ್ ಮಾಡ್ತಾವ ಅಂತ ಕೇಳಿದ್ರೆ, ಮನುಷ್ಯನಿಗೆ ಒಂದೇ ಬರ್ತಾವ. ಅವನು ಈಡೇರಿಸ್ಲಿಕ್ಕೆ ಯಾವ ಕಡೆಯಿಂದ ಆಗಿಲ್ಲ, ಯಾರು ಈಡೇರಿಸಿಲ್ಲ ಅವನ್ನ. ಈಡೇರ್ಸ್ಯಾರನು? ಎಂದು ಈಡೇರ್ಸಕ್ ಆಗಂಗಿಲ್ಲ ಅವನ್ನ. ಈಡೇರ್ಸ್ಲಿಕ್ಕೆ ಆಗಂಗಿಲ್ಲ, ಆಸೆಗಳನ್ನ ಈಡೇರಿಸ್ಲಿಕ್ಕೆ ಆಗಂಗಿಲ್ಲ. ಅವನ ಅದುಮಲಿಕ್ಕೆ ಬರ್ತದೆ ಹೊರತು ಅವನ ಪೂರೈಸ್ಲಿಕ್ಕೆ ಆಗಂಗಿಲ್ಲ. ಇಲ್ಲೇ ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ, ನಮ್ಮ ಮಹಾವೀರರು ಜೈನ ಧರ್ಮದ ಅದ್ವೈತಗಳಾಗಿರ್ತಕ್ಕಂಥ, ಜೈನ ಧರ್ಮದ 24ನೇ ತೀರ್ಥಂಕರಾಗಿರ್ತಕ್ಕಂಥ ಮಹಾವೀರರು ಒಂದು ಮಾತನ್ನು ಹೇಳ್ತಾರೆ. ಬಹಳ ಸುಂದರವಾದಂತ ಮಾತು ಹೇಳ್ತಾರೆ. ದುಃಖಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ, ಆಸೆಯೇ ದುಃಖಕ್ಕೆ ಕಾರಣ. ಅದು ಸಿಗ್ಲಿಲ್ಲ ಅಂತ ಕೇಳಿದ್ರೆ ನಾವು ಬಯಸ್ತೀವಿ. ಒಬ್ರು ಅವ್ರ ಮನ್ಯಾಗ 50 ಇಂಚಿನ ಟಿವಿ ತಂದಿರ್ತಾರೆ. ಪಕ್ಕದ ಮನ್ಕಿ ಗಂಡ ಏನಿರ್ತಾನ, ಫೋನ್ ಇರ್ತಾನ. ಅಕ್ಕಿ ಗಂಡ ಪ್ರಿನ್ಸಿಪಾಲ್ ಇರ್ತಾನ. ಅವನಿಗೆ 1.5 ಲಕ್ಷ ಪಗಾರ ಇರ್ತತಿ, ಇವನಿಗೆ 30,000 ಪಗಾರ ಇರ್ತತಿ. ಅವ 50 ಇಂಚಿಂದ ತರ್ತಾನ, 100 ಇಂಚಿಂದ ತರ್ತಾನ. ಅವ್ರು ತಂದಾರಿ, ನೀನು ತಗೊಂಡ್ ಬಾ ಅಂದ್ರೆ ಏನ್ ಚಲೋ ಆಯ್ತ್ರಿ? ಅವ್ರ ಸಂಸಾರದ ಎತ್ತೋಂತ ಹೌದಲ್ಲ, ದೊಡ್ಡ ಚಲೋ ಆಗ್ತದೆ. ಆಸೆಯೇ ದುಃಖಕ್ಕೆ ಕಾರಣ. ಅದಕ್ಕೆ ಇಲ್ಲೇ ನೀವೊಂದು ಹಾಡನ್ನು ಕೇಳಿರ್ಬೇಕು ಬಹುಶಃ. ರಾಜ್ಕುಮಾರ ಒಂದು ಹಾಡನ್ನು ಹಾಡ್ತಾನೆ. ಒಂದು ಬಹಳ ಸುಂದರ ಬೆಳದಿಂಗಳಾಗಿ ಬಾ ಅಂತೇಳಿ ಒಂದು ಫಿಲ್ಮ್ ಇದೆ, ಹೇಳಿದ್ರೆ ಬಹಳ ಎಷ್ಟು ಸುಂದರವಾಗಿ ಹಾಡು ಹಾಡ್ತಾನಂದ್ರೆ, ಬಹುಶಃ ಹಳೆಯ ಸಾಂಗ್ ಅನ್ನು ನಾವು ನೋಡೋದ ಮರ್ತು ಬಿಟ್ಟೆ, ಕೇಳೋದು ಮರ್ತೀವಿ. ಹಳೆ ಫಿಲ್ಮ್ ನೋಡಲ್ಲ. ಈಗ ಬಂದವ ಯಾವ್ಯಾವ ಏನ್ ಸುಡುಗಾಡು ಫಿಲ್ಮು, ಏನ್ ಮಾಡ್ತಾರ, ಅದ್ರಾಗ ಒಂದು ಸಂದೇಶ ಇರಂಗಿಲ್ಲ, ಮೀನಿಂಗ್ ಇರಂಗಿಲ್ಲ. ನೋಡಿದವ್ರ ಮನಸ್ಸು ಏನಂತ ಕೇಳಿದ್ರು, ಏನ್ ಯಾವ ಬಂದವ್ರ ಮಂದಿ ಏನ್ರಿ ಈಗೇನು ನೋಡ್ರಿ, ನನಗರ ಗೊತ್ತಿಲ್ಲ. ಒಟ್ಟ ಅಂತ ಫಿಲ್ಮ್ಗಳು ಬಂದ್ಬಿಟ್ಟಾವು. ಅವು ಹಾಡೋದು ನೋಡುದು ಮುಂಗಾರು ಮಳೆ ಅಂತ. ಮುಂಗಾರು ಮಳೆ ನೋಡಿದ ಬಳಕ ಎಷ್ಟು ಮಂದಿ ಬೆಂಗಳೂರಿಗೆ ಹೋಗ್ಯಾರ, ಎಲ್ಲಾರು ಮೆಜೆಸ್ಟಿಕ್ನಾಗ ಹೋಗಿ ಬಂದಿರ್ತ ಗೊತ್ತೈತಿ ನಮ್ಗೆ. ಗೊತ್ತೈತಿ ಮುಂಗಾರು ಮಳೆ ಗಣೇಶನ್ ಏನ್ ಆ ಹಾಡು ನೋಡ್ಬಿಟ್ರೆ ಮನೇನ ಹುಡುಗಿಯರ್ ತಲೆ ಕಡ್ತತಿ, ಹುಡುಗಂದು ತಲೆ ಕಡ್ತತಿ, ಓಡ ಹೋಗ್ಬಿಡಬೇಕು. ಅಂತ ಫಿಲ್ಮ್ ಇವೆಲ್ಲ ಏನ್ ಕೊಡ್ತಾವ ಜಗತ್ತಿಗೆ. ಅದಕ್ಕೆ ಇಲ್ಲಿ ಬೆಳದಿಂಗಳಾಗಿ ಬಾ ಅನ್ನುವಂತ ಫಿಲ್ಮ್ನಾಗ ಒಂದ್ ಸಾಂಗ್ ಬರ್ತದೆ. ಎಷ್ಟು ಮೀನಿಂಗ್ಫುಲ್ ಇದೆ ಆ ಸಾಂಗ್ ಅಂತ ಕೇಳಿದ್ರೆ, ಬಹಳ ಅದ್ಭುತವಾಗಿ ರಾಜ್ಕುಮಾರ್ ಆ ಹಾಡನ್ನು ಹಾಡ್ತಾನೆ. ಎಷ್ಟು ಅದು ಫಿಲ್ಮ್ ಸಾಂಗ್ ಇರುವಂತಕ್ಕೆ ನನಗ್ ಬೇಕಾಗಿರೋದೇನು ಮೀನಿಂಗ್ ಆಸೆ. ಮನುಷ್ಯನಿಗೆ ಆಸೆ ದುಃಖಕ್ಕೆ ಕಾರಣ ಅಂತ ಹೇಳ್ತಾರಲ್ಲ, ರಾಜ್ಕುಮಾರ್ ಅವ್ರು ಹಾಡ್ತಾರೆ. ಎಷ್ಟು ಸುಂದರವಾಗಿ ಹೇಳ್ಯಾರ ಸಾಹಿತ್ಯ ಅಂತ ಕೇಳಿದ್ರೆ, ಬಹುಶಃ ಚಿ ಉದಯ್ ಶಂಕರ್ ಬರೆದಿರ್ಬೇಕು ಈ ಗೀತೆಯನ್ನ. ಬಹಳ ಸುಂದರವಾಗಿ ಅವರು ಆ ಹಾಡಿನಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ. ಬಾನಿಗೊಂದು ಎಲ್ಲೆಯಲ್ಲಿದೆ, ಸುಂದರವಾಗಿಲ್ಲ? ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆ ಇಲ್ಲಿ ಕೊನೆಯಿದೆ, ಹೇಗೆ ಕನಸು ಕಾಣುವೆ, ನಿಧಾನಿಸು
ಎಷ್ಟು ಸುಂದರವಾಗಿಲ್ಲ. ಮುಂದೆ ಹೇಳ್ತಾರ, ಆಸೆ ಎಂಬ ಬಿಸಿಲು ಗುದರಿ ಏಕೆ ಏರುವೆ, ಮರುಳುಗಾಡಿನಲ್ಲಿ ಸುಮ್ಮನೆಗೆ ಅಲಿಯುವೆ. ಆಸೆ ಅನ್ನೋದು ಸುಂದರ. ಆಸೆ ಎಂಬ ಬಿಸಿಲು ಗುದುರೆ ಏಕೆ ಏರುವೆ, ಮರುಳುಗಾಡಿನಲ್ಲಿ ಸುಮ್ಮನೆಗೆ ಅಲಿಯುವೆ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು. ಇಲ್ಲಿ ಯಾರ ನಿಯಮ? ಅವ ಹೇಳೋದ್ರೆ ಏನು ಮಾಡಕ್ ಆಗಂಗಿಲ್ಲ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನೆನೆಯದು. ನಾನು ಮುಖ್ಯಮಂತ್ರಿನ ಹಾಕ್ತೀನಿ ಅಂತೀನಿ, ಆಗಕ್ಕಾಗತ್ತನ? ನಾವ್ ಅನ್ಕೊಂಡಂಗಾಗಂಗಿಲ್ಲ. ಮ್ಯಾನ್ ಪ್ರಪೋಸಸ್ ಅಂಡ್ ಗಾಡ್ ಡಿಸ್ಪೋಸಸ್. ಕೋಲು ತುದಿಯ ಕೋಡಗನಂತೆ ನೇಣು ತುದಿಯ ಬೊಂಬೆಯಂತೆ ಆಡುವೆನಯ್ಯ ನೀನ್ ಆಡಿಸಿದಂತೆ, ಇರುವೆನಯ್ಯ ನೀನ್ ಇರಿಸಿದಂತೆ. ಅದಕ್ಕಕ್ಕ ಹೇಳ್ತಾಳ. ಮುಂದೆ ಹೇಳ್ತಾರ, ವಿಷಾದವಾಗಲಿ ವಿನೋದವಾಗಲಿ ಅದು ಏನೇ ಆಗಲಿ ಅವನೇ ಕಾರಣ. ಯಾರ ಕಾರಣ? ಅವನೇ ಕಾರಣ. ಒಂದನೇ ಕಾರಣ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂ ಮುಳ್ಳು ಎರಡು ಒಂದೇ ಬಾಳಗತೆಯಲ್ಲಿ. ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ, ಅದು ಏನೇ ಬಂದರೂ ಅವನೇ ಕಾರಣ. ಒಂದು ಎಲ್ಲೆಯಲ್ಲಿದೆ. ಎಷ್ಟು ಸುಂದರ. ಹಿಂಗ ಈ ಆಶೆಕ ಮಿತಿ ಅನ್ನುವಂಥದ್ದಿಲ್ಲ. ಆಸೆ ದುಃಖಕ್ಕೆ ಕಾರಣ. ಇದನ್ನ ಯಾಕೆ ಈ ಪೀಠಿಕೆಯನ್ನ ನಾನ್ ನಿಮ್ಮ ಮುಂದೆ ಇಷ್ಟಕೊಂಡ ಹೇಳಿದೆ ಅಂತ ಕೇಳಿದ್ರ, ಈಗ ಮನಿ ಐತಿ, ನೀವೆಲ್ಲರಲ್ಲೇ ತಾಯಿ ಆಗಿರಿ ಮಕ್ಕಳಾಗಿರಿ, ಆ ಮನೆಯನ್ನ ನೋಡ್ಕೊಂಡು ಹೋಗೋರು ಯಾರು? ಒಂದು ಮನೆಗೆ ಲೀಡರ್ ಯಾರಿರ್ತಾರೆ, ಆ ಮನೆ ಹಿರಿಯರು ಇರ್ತಾರೆ. ಅವರೇ ತಪ್ಪು ನಡೆದ್ರು ಅಂತ ಕೇಳಿದ್ರೆ, ರೈಲ್ವೆ ಟ್ರ್ಯಾಕ್ ಮೇಲೆ ಇಂಜನ್ ಹೊಂಟಿರ್ತತಿ, ಇಂಜನ್ ರೈಲ್ವೆ ಟ್ರ್ಯಾಕ್ ಬಿಟ್ಟು ಇಳಿತಂದ್ರ ಡಬ್ಬಿಗಳು ಬಿದ್ದು ಬಿಡ್ತಾವು. ಹಂಗ ಒಂದು ಕುಟುಂಬದಲ್ಲಿ ಆ ಮನೆ ಯಜಮಾನ ಮತ್ತು ಯಜಮಾಂತಿ ಹಂಗಿರ್ತಾರ ಅಂತ ಕೇಳಿದ್ರೆ, ರೈಲ್ವೆ ಇಂಜನ್ ಇದ್ದಂಗೆ ಇರ್ತಾರೆ. ಅವ್ರು ಏನಾರ ತಪ್ಪು ನಡೆದ್ರು ಅಂತ ಕೇಳಿದ್ರೆ ಡಬ್ಬಿ ಏನಾಗ್ತದ? ಹಿಂದಿನ ಡಬ್ಬಿ ಬೀಳ್ತಾವು. ಇಲ್ಲಿ ಅದಕ್ಕೆ ಬಸವಣ್ಣವ್ರು ಕೇಳ್ತಾರ, ಬಹಳ ಸುಂದರವಾಗಿ ಕೇಳ್ತಾರ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ. ಬಸವಣ್ಣ ಕೇಳ್ತಾರ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಒಲೆ ಉರಿ ಇಟ್ಟು ಅಡಿಗೆ ಮಾಡ್ಕೋಬಹುದು, ಇಡೀ ಜಗತ್ತಿಗೆ ಬೆಂಕಿ ಹತ್ತಂದ್ರೆ ಹೆಂಗ್ ಮಾಡೋದು? ಅದಕ್ಕೆ ತರ್ಸಂಡ್ರು, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಏರಿ ನೀರುಂಬಡೆ ಬೇಲಿ ಕೈಯ ಮೇಯೊಡೆ. ಏರಿ ಅಂದ್ರೆ ಕೆರೆ. ಕೆರೆ ಎದಕ್ಕಿದೆ? ಇಲ್ಲಿ ಆಲ್ಮೇದ ಮ್ಯಾಲ್ ಕೆರೆ ಇದೆ. ಆ ಕೆರೆಯೊಳಗೆ ನೀರ್ ಬಿಡ್ತಾರೆ. ಎದಕ್ಕೆ? ಎಲ್ಲರಿಗೂ ಅನುಕೂಲ ಆಗ್ಲಿ, ಮತ್ತೊಬ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನೀರ್ ಬಿಟ್ಟಿರ್ತಾರ. ಆ ನೀರನ್ನ ಕೆರೆ ಕುಡಿಯಾಕ ಹತ್ತಿ ಬಿಡ್ತಂದ್ರೆ ಕೇಳಿದ್ರೆ ಕೆರೆ ತಗೊಂಡು ಏನ್ ಮಾಡೋದು? ಏರಿ ನೀರುಂಬಡೆ ಬೇಲಿ ಕೈಯ ಮೇಯೊಡೆ. ನಾವು ಹೊಲಕ್ಕ ದನಗಳು ಬರಬಾರ್ದು ಅಂತ ಹೇಳಿ ಬೇಲಿ ಹಾಕಿರ್ತೀವಿ. ಆ ಬೇಲಿನ ಎದ್ದು ಹೊಲ ಮೇಯಕ್ಕೆ ಹತ್ತು ಬಿಟ್ರೆ ಬೇಲಿ ಕೈಯ ಮೇವಡೆ. ನಾರಿ ಮನೆಯಲ್ಲಿ ಕಳುವಡೆ. ನಿಮ್ದು ಹೇಳಕತ್ತಾರ, ನಾರಿ ಹೆಣ್ಮಗಳು ನಾರಿ ಮನೆಯಲ್ಲಿ ಕಳುವಡೆ ಅಂತ ಕಳುವು ಮಾಡಿಬಿಟ್ರೆ ಗಂಡ ತಂದು ರೊಕ್ಕ ಇಟ್ಟಿರ್ತಾನ ಕಿಶೆದಾಗ. ಪ್ಯಾಂಟು ಶರ್ಟ್ ಬೀಚ್ ಅಂಕರ್ಗೆ ಹಾಕಿರ್ತಾನ ಕಿಶೆದನು. ಇಲ್ಲೆಲ್ಲ ಮತ್ ಆ ಕಡೆ ಬೇರೆ ಕಡೆ ಹೇಳಕತ್ತೇವೆ, ಮತ್ ತಪ್ಪಿರ್ತಾರೆ. ಕಿಶೆದನು ನಾರಿ ಮನೆಯಲ್ಲಿ ಕಳುವಡೆ ಹೇಳ್ತಾನೆ ಬಸವಣ್ಣ. ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಯಾರಿಗೆ ಹೇಳೆ ನಾನು? ಹಂಗ ಶರಣ ಬಸಪ್ಪನ ಮನೆಯೊಳಗ ಒಂದಾಗಿತ್ತು. ಏನಾಗಿತ್ತು ಅಂತ ಕೇಳಿದ್ರೆ, ಶರಣನ ಸಂಸಾರ ಬಹಳ ಸುಂದರವಾಗಿ ಹೊಂಟಿತ್ತು. ಅಲ್ಲಿ ಆಸೆ ಎಂಬ ಬಿಸಿಲ ಕುದುರೆಯನ್ನು ಯಾರು ಇರ್ತಾರಂತ ಕೇಳಿದ್ರೆ, ಶರಣನ ತಮ್ಮನ ದೊಡ್ಡಪ್ಪ. ಅವ್ರ ತಮ್ಮನ ಹೆಸರೇನು? ಕಲಬುರ್ಗಿ ಶರಣ ಬಸಪ್ಪನವ್ರು ಇನ್ನೂ ಆಗಿಲ್ಲ. ಶರಣ ಬಸಪ್ಪನ ತಮ್ಮನ ಹೆಸರು ದೊಡ್ಡಪ್ಪ. ಕಿವಿ ಬಾಳ್ ಚಲೋ ಇದ್ದವನು, ಹೃದಯ ಬಾಳ್ ಚಲೋ ಇತ್ತು. ಕಿವಿ ಬಾಳ 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 ನೀವು ಅಂತಿರ್ತೀರ ನೋಡು, ಕಿವಿ ಹಿತ್ತಾಳಿ ಕಿವಿ ಅದಾವನು ಅನ್ನಕ್ಕೆ. ಹಂಗಂದ್ರೆ ಏನ್ ಹಿತ್ತಾಳಿ ಕಿವಿ ಅಂದ್ರೆ? ನಿಮಗ ಗೊತ್ತಲ್ಲ.
ಹಿತ್ತಾಳಿ ಕಿವಿ ಅದಾವು, ಹೃದಯ ಬಂಗಾರದಿದ್ದಂಗೈತಿ. ಬಾಯಿ ಯಾಲಕ್ಕಿದ್ದಂಗೈತಿ, ಕೈ ಕಟ್ಟಿದ್ರು ಇದ್ದಂಗೈತಿ. ನೀವು ಅಂತಿರ್ತೀರಿ ನೋಡ್ರಿ, ಏನೇನೋ ಬಹಳ ಚಂದ ಮಾತಾಡ್ತಿರ್ತಾರ ಕನ್ನಡದಲ್ಲಿ, ನುಡಿಗಟ್ಟುಗಳಂತಾರೆ ಇವಕ್ಕೆಲ್ಲ, ಬಹಳ ಪ್ರಾವರ್ಬ್ಸ್ ಇದ್ದಂಗೆಲ್ಲ. ಏನಾಗಿತ್ತು ಅಂತ ಕೇಳಿದ್ರೆ, ಆ ಮನೆಯೊಳಗ ಆ ಶರಣ ಬಸಪ್ಪನವರ ತಮ್ಮನ ಹೆಂಡತಿ ಇವ್ರು ನೋಡಿ ಹೊಟ್ಟೆ ಕಿಚ್ಚು ಪಡಾಕತ್ತಿದ್ಲು. ಜಲಸಿ, ಹೊಟ್ಟೆ ಕಿಚ್ಚು ಪಡಾಕತ್ತಿದ್ಲು. ಏನ್ ಅನ್ನಾಕತ್ತಿದ್ಲು ಅಂತ ಕೇಳಿದ್ರೆ, ಈ ಮನೆಯೊಳಗ ನೀನು ಜೀತದಾಳಿದ್ದಂಗದಿ ನೋಡ್ರಿ. ಲಾರ್ಡ್ ಬರ್ನಾರ್ಡ್ ಶಾ ಒಂದ್ ಕಡೆ ಬರೀತಾನ, ಬಹಳ ಈ ಕಡೆ ನೋಡ್ರಿ, ಬರ್ಲಿ ಯಾರು ಬರ್ಲಿ, ಜಗ ಇದ್ದಲ್ಲಿ ಕುತ್ಕೋರಿ, ಸ್ವಲ್ಪ ಸರ್ ಜಗ ಕೊಟ್ಬಿಡ್ರಿ, ಮತ್ ಮಾತಾಡ್ಕೊಂತ ಕುಂದ್ರಬೇಡ್ರಿ. ಏನ್ ಹೇಳಕತ್ತಿದ್ದೆ? ಲಾರ್ಡ್ ಬರ್ನಾರ್ಡ್ ಶಾ ಒಂದು ಮಾತು ಬರೀತಾನ. ಒಬ್ಬ ತಾಯಿ, ನೀವೇನದಿರಲ್ಲ, ಒಬ್ಬ ತಾಯಿ ಯುವಕನನ್ನ, ಒಬ್ಬ ಸದೃಢನಾದಂತ ಒಂದು 25 ಅಥವಾ 18 ಯುವಕನನ್ನ ತಯಾರು ಮಾಡಾಕ, 22 ವಯಸ್ಸಿನ ಯುವಕನನ್ನ ತಯಾರು ಮಾಡ್ಲಿಕ್ಕೆ ಎಷ್ಟು ವರ್ಷ ತಗೊಂತೀರಿ ಅಂತ ನೀವು? 25 ವರ್ಷ ತಗೊಂತೀರಿ ಅಂತ. ಒಬ್ಬ ಸದೃಢನಾದಂತ ಯುವಕನನ್ನ ನೀವು ನಿರ್ಮಾಣ ಮಾಡ್ಲಿಕ್ಕೆ, ಈ ಸಮಾಜಕ್ಕೆ ಕೊಡ್ಲಿಕ್ಕೆ 25 ವರ್ಷ ತಗೊಂತೀರಂತ. ಆ 25 ವರ್ಷದ ಯುವಕನನ್ನ ಮುಂದಿನ ಕೇಳ್ರಿ, ಎಷ್ಟು ಚಂದ ಹೇಳ್ತಾನ. ಮುಂದೆ ಏನ್ ಹೇಳ್ಬೋದು ನಾನು? ಆ 25ರ ತರುಣನನ್ನ ಮಂಗನನ್ನಾಗಿ ಮಾಡಲು ಎಷ್ಟ್ರಿ? ನೀವು ಸಿಕ್ಕೇಲಲ್ಲಿ ಹೆಂಗ್ ಹೇಳ್ತೀರಿ? ಮಂಗನನ್ನಾಗಿ ಮಾಡಲು ಹೆಂಡತಿ 5 ನಿಮಿಷ ತಗೋತಾಳ. ಅರ್ಥ ಆಗಿರ್ಬೇಕಲ್ಲ. 25 ವರ್ಷ ಚಂದ ಬೆಳೆಸಿರ್ತಾಳಂತೆ. ತಾಯಿ ಅಂತಾಳಂತ, ಗಂಡು ಹುಟ್ಟಿದ್ಲೆ ಪೇಡೆ ಹಾಕ್ಸ್ತೀರಂತ ನೀವೆಲ್ಲ. ಹಣ್ಣು ಹುಟ್ಟಿದ್ರೆ ಮರ ಬಡಿತಾರಂತ. ಏನಪ್ಪಾ, ನನ್ನ ನೋಡಿಲ್ಲ ನಾನು. ಈಗ ಮರ ಬಡಿದ್ ಹುಟ್ಟಿಲ್ಲ, ಈಗ ಹಣ್ಣು ಹುಟ್ಟಿದ್ರೆ ಸಾಕು ಹೋಯಪ್ಪ ನಂಗ ಆ ಲೆಕ್ಕ ಬಂದತಿ. ನೋಡ್ರಿ, ಒಬ್ಬ ಜನಪದ ಗರ್ತಿ ಹೇಳ್ತಾಳ, ಮಗ ಹುಟ್ಟ್ಯಾನಂತ ಖುಷಿ ಬಾಳ ಮನದಾಗ. ನನಗ್ ಮಗ ಹುಟ್ಟಿದ ಅಂತೇಳಿ, ಏನ್ ಹುಟ್ಟೈತ್ರಿ ನಿಮ್ ಸೊಸಿ? ಏನ್ ಹಡ್ದಾಳ? ಗಂಡ ಹಡ್ದಾಳ್ರಿ. ಗಂಡ ಹಡ್ದಾಳ ಅಂದ್ರೆ ಭಯಂಕರ ಖುಷಿ ಆಗ್ತದೆ ನಿಮಗೇನ? ಮಗ ಹುಟ್ಟ್ಯಾನಂತ ಖುಷಿ ಬಾಳ ಮನದಾಗ. ಸಸಿ ಬಂದು ಮಗನ ಕಸಗೊಂಡು ಹೋದಾಗ ಕಿಸದಾಳ ಬಾಯಿ ಮಗುವಿಗೆ. ಏನ್ರಿ? ಅನ್ನಪೂರ್ಣ ಶಾಲ. ಅವ ಮಗ ಬಂದು ಲಗ್ನ ಮಾಡ್ತಾಳಂತ. ಲಗ್ನ ಮಾಡಿದ್ಲೆ ಅವ ಸೊಸಿ ಮಾತ್ ಕೇಳಿ ಪೂರ್ಣ ಬೆಂಗಳೂರಿಗೆ ಯಾರು ಹೋಗ್ಬಿಡ್ತಾನಂತ. ಈಗ ನೀವು ನಗಾಕತ್ತೀರಂದ್ರೆ ಸತ್ಯ ಅನುಭವಿಸಿದ ಅಂತ. ಹೌದಲ್ರಿ? ಸತ್ಯ ಅನುಭವಿಸಿದ್ರೆ ಮಾತ್ರ ಅದು ಇದಾಗ್ತದೆ, ಖುಷಿ ಆಗ್ತದೆ ಮನಸ್ಸಿಗೆ. ನೋಡಿ, ಅವಾಗ ತಾಯಿ ಅಂತ ಬರ್ಕೊಂಡಿರ್ತಾನ ಹೆಸರ. ತಾ ಕಾಟ್ ಹಾಕ್ತಾನ್ರಿ. ಈ ಒಂದ ಇಡ್ತಾನ. ಅದ್ರ ಹಿಂದೆ ಏನ್ ಬರಿತಾನ? ನಾ ಬರಿತಾನ. ನಾ ಬರ್ದ್ರೆ ಏನಾಯ್ತ್ರಿ? ಏನಾಗ್ತೇವ? ಏನಾಗ್ತರಿ? ಶಿವಲಿಂಗಮ್ಮ, ಎಲ್ಲಿವರೆಗೆ ಆಗಿದ್ರಿ ನೀವು? ಎಲ್ಲಿವರೆಗೆ ಆಗಿದ್ರಿ? ಅಕ್ಕಿ ಬರೋ ಮಟ್ಟ ಅಕ್ಕಿ ಸಸಿ ಬಂದು ಅಕ್ಕಿ DC ಬಂದಂಗ್ ಬರ್ತಾಳ ಅಂತ ಮನೆಗೆ. ಈಗೀಗ ಅತ್ತಿಗೆ ಟೆಂಪರೇಚರ್ ಹೆಚ್ಚು ಕಡಿಮೆ ಆಗಿರ್ತೈತೆ ಅಂತ. ಯಾಕೆ ಗೊತ್ತೇನೆ? ಈಕಿ ಎಲ್ಲಿ ಬಾಂಬ್ ಇಡ್ತಾಳೋ ಏನು ಬಂದು ಬಿಟ್ಲಿ ಅಡಿಗೆ ಮನೆ. ಎಲ್ಲೆಲ್ಲೇ ಬಾಂಬ್ಗಳು ಬೀಳ್ತಿರ್ತಾವಂತೆ. ಮೊನ್ನೆ ಯಾರ್ದ ಮನೆಗೆ ಹೋಗಿದ್ದೆ ನೋಡ, ನಮ್ಮ ಇವ್ರ ಮನೆ ಸಣ್ಣದವ್ರು ಅಕ್ಕಾರ ಹೇಳಾಕತ್ತಿದ್ರು. ನನ್ ಸೊಸಿ ಹೆಂಗದ ಅಂದ್ರೆ ನನ್ನ ಮಗಳು ಇದ್ದಂಗದ. ನಮ್ಮ ಶರಣಮ್ಮ ಯಾರು ನಮ್ಮ ಇವನೇ ಯಾರು ಮನೆಯವರು? ಸಾಗರರ ಮನೆಯವರು. ನನ್ನ ಮಗಳು ನೋಡ್ರಿ ಸೊಸಿ ಇದ್ದಂಗಿಲ್ಲ, ಹೆಂಗದ ಅಂದ್ರ ನನ್ನ ಮಗಳು ಇದ್ದಂಗದಾಳ ನೋಡ್ರಿ. ಅಂತ ಗ್ರೇಟ್ರಿ. ಸೊಸಿ ಸರ್ಟಿಫಿಕೇಟ್ ಯಾರು ಕೊಡ್ಬೇಕಂದ್ರ ಯಾರು ಕೊಡ್ಬೇಕ್ರಿ? ಅತ್ತಿ ಕೊಡ್ಬೇಕು. ಸೊಸಿ ಸರ್ಟಿಫಿಕೇಟ್ ಯಾರು ಕೊಡ್ಬೇಕು? ಅತ್ತಿ ಕೊಡ್ಬೇಕು. ಆ ಅತ್ತಿ ಮನಸ್ಸು ಗೆದ್ದಿದ್ರೆ ಮಾತ್ರ ಅತ್ತಿಗೆ ಸರ್ಟಿಫಿಕೇಟ್ ಕೊಡ್ತಾಳೆ. ಇಲ್ಲಂದ್ರ ಗೊತ್ತಾಗತ್ತಲ್ಲ ಏನ್ರಿ? ಚೀನೋ ಅವಾಗ ರೊಟ್ಟಿ ಸರಿ ಮಾಡಿಲ್ಲ, ಕೆಳಗ್ ಬತ್ತಿದ್ರೆ ಅಂಚ್ ಹೊತ್ತೈತಿ, ಹೊತ್ತಿದ್ರೆ ಕೆಳಗ್ ಬತ್ತೈತಿ. ಅಕ್ಕಿ ಅಂತಿರ್ತಾಳ, ಈಕಿನ ಯಾವಾಗ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು? ಹೌದಲ್ಲ? ಮನ್ಯಾಗ ಅಲ್ಲೇ ಯುದ್ಧ ಚಲುವಾಗಿರ್ತಾರ. ಮೊನ್ನೆ ಮಹಾಭಾರತ ಯುದ್ಧ ಅಲ್ಲೇ ಚಲುವಾಗಿರ್ತಾವ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ,
ಇದು ಇದು ಇಂಥದ್ದು ಇಲ್ಲಿ ಯಾರಲ್ಲಿ ನಡೆದದ ಅಂತ ಕೇಳಿದ್ರೆ ಶರಣನ ಸಂಸಾರದಲ್ಲಿ ನಡೆದದ. ಶರಣನ ಸಂಸಾರದಲ್ಲಿ ನಡೆದದ. ಅಲ್ಲಿ ಶರಣ ಬಸಪ್ಪನ ತಮ್ಮನ ಹೆಂಡತಿ ಮತ್ತು ತಮ್ಮ ಅಣ್ಣ ಅತ್ತಿಗೆಯರನ್ನ ಏನಂತ ಹೇಳಿ ತಿಳ್ಕೊಂಡಿದ್ದ ಅಂತ ಕೇಳಿದ್ರೆ ಸಾಕ್ಷಾತ್ ನನ್ನ ತಂದೆ ತಾಯಿಗಳು ಅಂತ ಹೇಳಿ ತಿಳ್ಕೊಂಡಿದ್ದೆ. ಯಾವಾಗ ಇದು ನಡೀತಲ್ಲ, ಈಕೆ ಬಂದು ಅವನ ಕಿವಿಯನ್ನ ಕಡದ್ಲ. ಕವಿ ಬರಿತಾನೆ, ಕಿವಿ ಕಡದ್ಲ. ಕಿವಿ ಕಡಿದಂದ್ರೆ ಏನೋ ಗೊತ್ತಿಲ್ಲ ನನಗೆ. ಚಾಡಿ ಮಾತು ಹೇಳಿದ್ಲ. ಚಾಡಿ ಮಾತು ಹೇಳಿದ್ಲು ನೋಡ್ರಿ. ಚಾಡಿ ಮಾತು ಹೇಳಿದ್ಲೆ ಅವನ ಹೆಸರು ದೊಡ್ಡಪ್ಪ ಇತ್ತ. ದೊಡ್ಡಪ್ಪ ಇದ್ದವ ಏನಾದ ದೋ ಹೋಯ್ತ, ಮ್ಯಾಲಿನ ಪೂಜ್ ಹೋಯ್ತು, ಮುಂದಿನ ಅಕ್ಷರ ಹಂಗ ಉಳಿದು ದೊಡ್ಡಪ್ಪ ಹೋಗಿ ಏನಾದ್ರಿ ನೀವ ದೊಡ್ಡಪ್ಪ ಅದ. ಇಷ್ಟೊತ್ ಮಟ್ಟ ದೊಡ್ಡಪ್ಪ ಇದ್ದ. ಯಾವಾಗ ಹೇಂತಿ ಕಿವಿ ಕಡದ್ಲು ಕೊಂಬ ಪೂಜೆ ಎಲ್ಲಾ ಹೋದು ನೋಡ್ರಿ, ದೊಡ್ಡಪ್ಪ ಆಗ್ಬಿಟ್ಟ. ಬಾಳ್ ಮಂದಿ ನಿಮ್ ಸಂಸಾರದ ಕಿವಿ ಕಡೆ ಇರ್ತಾರ, ಓಣ್ಯಾಗಿರ್ತಾರ, ಎಲ್ಲಾ ಕಡೆ ಮುಳ್ಳಿರ್ತಾವ ಅಂತೇಳಿ ಚರ್ಮ ಹಾಸಕ್ಕಾಗಂಗಿಲ್ಲ. ನೆನ್ಪಿಟ್ಕೋರಿ ನೀವೆಲ್ಲ ಹೆಣ್ಮಕ್ಳು. ಎಲ್ಲಾ ಕಡೆ ಮುಳ್ಳಾಡ್ತಾವ ಅಂತೇಳಿ ಚರ್ಮ ಹಾಸಕ್ಕಾಗತ್ತೇನ? ನಿಮಗೂ ಬಿಡಂಗಿಲ್ಲ, ನಮಗೂ ಬಿಡಂಗಿಲ್ಲ, ಯಾರಿಗೂ ಬಿಡಂಗಿಲ್ಲ. ಅದಕ್ಕೊಂದ ಸೊಲ್ಯೂಷನ್ ಅಂತ ಕೇಳಿದ್ರ ಚರ್ಮ ಹಾಸ್ಬಾರ್ದು. ಚರ್ಮ ಹಾಸಿದವ ದಡ್ಡ ಕಾಲಾಗ ಎರಡು ಚಪ್ಪಲ್ ಹಾಕೊಂಡ್ಬಿಟ್ರೆ ನೀವೇ ನಡೆಯಂಗಿಲ್ಲ. ನಿಮ್ ಜೀವನ ಸೇಫ್ ಇರ್ತದೆ, ಸೇಫ್ ಇರ್ತದೆ. ಲಕ್ಷ್ಮಿಯಾಗಬೇಕು, ಲಕ್ಷ್ಮಿಯಾಗಬೇಕು, ನಂಬಿಕೆಯಿಂದ ಕಣ್ಣನ ಪಾದ ಪೂಜೆ ಮಾಡಬೇಕು, ಪೂಜೆ ಮಾಡಬೇಕು. ತುಂಬಿದ ಬಗೆಯ ಬಗೆಯ ಬೆಳೆದು ಲಕ್ಷ್ಮಿಯಾಗಬೇಕು, ತುಂಬಿದ ಬಗೆಯ ಬಗೆಯ ಬೆಳೆದು ಲಕ್ಷ್ಮಿಯಾಗಬೇಕು. ಪೂಜೆ ಮಾಡಬೇಕು, ತುಂಬಿದ ಮನೆಯ ಒಡೆಯದನ್ನು ಲಕ್ಷ್ಮಿಯಾಗಬೇಕು. ಗಂಧದ ಬಿಟ್ಟು ಗುರುಹಿರಿಯರಲ್ಲಿ ಪ್ರೀತಿಯ ಇರಬೇಕು, ಗಂಧದ ಬಿಟ್ಟು ಗುರುಹಿರಿಯರಲ್ಲಿ ಪ್ರೀತಿಯ ಇರಬೇಕು. ಅಂಬಲಿಸಿ ನಿನ್ನಂತಿದವರ ಅಂಬಲಿಸಿ ನಿನ್ನಂತಿದವರ ಸೇವೆ ಮಾಡಬೇಕು, ಅಂಬಲಿಸಿ ನಿನ್ನಂತಿದವರ ಸೇವೆ ಮಾಡಬೇಕು. ತುಂಬಿದ ಮನೆಯ ಒಡೆಯದನ್ನು ಲಕ್ಷ್ಮಿಯಾಗಬೇಕು. ಪಾವನ ಪತಿಗೆ ಮನ ಮೀಸಲದ ಅಡಿಗೆ ಉಳಿಸಬೇಕು, ಅಡಿಗೆ ಉಳಿಸಬೇಕು. ಪಾವನ ಪತಿಗೆ ಮನ ಮೀಸಲದ ಅಡಿಗೆ ಉಳಿಸಬೇಕು. ದೇವ ಸಮಾನ ಧರ್ಮ ಸತ್ತರೆ, ದೇವ ಸಮಾನ ಧರ್ಮ ಸತ್ತರೆ ಗಟ್ಟಿಯಾಗಿರಬೇಕು. ಭಾವ ಕಲ್ಪಿಸಿ ನಿಂತ ಕಣ್ಣೆ, ಭಾವ ಕಲ್ಪಿಸಿ ನಿಂತ ಕಣ್ಣೆ, ಬಾಗಿ ನಡೆಸಬೇಕು, ಬಾಗಿ ನಡೆಸಬೇಕು.
ಮರಣ ಬಂದರೇನು ಸಿಕ್ಕಿಲ್ಲ, ಮಹತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಮಾನವರಿಗೇನು ಗಟ್ಟಿಲ್ಲ, ಮಾನವರಿಗೇನು ಗಟ್ಟಿಲ್ಲ. ಮಹಾದೇವನ ತಿಳಿದವರಾರು ಬಿಟ್ಟಿಲ್ಲ. ಮರಣ ಬಂದರೇನು ಸಿಟ್ಟಿಲ್ಲ, ಮಾತಿದ ಮಾತನಿಗೆ ಬಿಟ್ಟಿಲ್ಲ. ಮಾನವರಿವರೇನು ಗಟ್ಟಿಲ್ಲ, ಮಾನವರಿವರೇನು ಗಟ್ಟಿಲ್ಲ. ಮಹಾದೇವನ ತಿಳಿದವರಾರು ಬಿಟ್ಟಿಲ್ಲ. ಮರಣ ಬಂದರೇನು ಸಿಟ್ಟಿಲ್ಲ, ಮಾತಿದ ಮಾತನಿಗೆ ಬಿಟ್ಟಿಲ್ಲ. ಮಹಾದೇವನ ತಿಳಿದವರಾರು ಬಿಟ್ಟಿಲ್ಲ. ಮರಣ ಬಂದರೇನು ಸಿಕ್ಕಿಲ್ಲ.
ಪುರವಾರಿಸಿ ಮುಡಿದರೆ ಸುತ್ತಿಲ್ಲ ಸುತ್ತಲೇ ಹೊಡಿದು ಗೊತ್ತಿಲ್ಲ ಪುರವಾರಿಸಿ ಮುಡಿದರೆ ಸುತ್ತಿಲ್ಲ ಹುಟ್ಟಿದು ಸಾಕಲು ಬಿಟ್ಟಿಲ್ಲ ಹುಟ್ಟಿದು ಸಾಕಲು ಬಿಟ್ಟಿಲ್ಲ ಬಿಟ್ಟವರಿವರೆ ಹುಟ್ಟಿಲ್ಲ ಬಿಟ್ಟವರಿವರೆ ಹುಟ್ಟಿಲ್ಲ ಮರಣ ಬಂದರೆ ಸಿಕ್ಕಿಲ್ಲ ಮಾನವರಿಗೆ ಬಿಟ್ಟಿಲ್ಲ ಮಾನವರಿವರೆಗೂ ಬಿಟ್ಟಿಲ್ಲ ಮಾನವರಿವರೆಗೂ ಬಿಟ್ಟಿಲ್ಲ ಮಹಾದೇವನ ತಿಳಿದವರು ಯಾರು ಮರಣ ಬಂದರೆ ಸಿಕ್ಕಿಲ್ಲ ಮಾತಿದ ಮಾತರಿಗೆ ಬಿಟ್ಟಿಲ್ಲ ಕೆಲವು ಚಿತ್ರವಾಗಿರಬೇಕು ಕುಲನಾಡಿ ಪ್ರತಿನಿರಬೇಕು ಕೆಲವು ಚಿತ್ರವಾಗಿರಬೇಕು ಕುಲನಾಡಿ ಪ್ರತಿನಿರಬೇಕು ಜ್ಞಾನದ ಕುಡಿಯುವುದಿರಬೇಕು ಜ್ಞಾನದ ಕುಡಿಯುವುದಿರಬೇಕು ಜಯ ಮಹಾಂತನ ಪಾಡಿರಬೇಕು ಜಯ ಮಹಾಂತನ ಪಾಡಿರಬೇಕು ಮರಣ ಬಂದರೆ ಸಿಕ್ಕಿಲ್ಲ ಮಾತರಿಗೆ ಬಿಟ್ಟಿಲ್ಲ ಮಾನವರುವರೆಗೂ ಗಟ್ಟಿಲ್ಲ ಮಾನವರುವರೆಗೂ ಗಟ್ಟಿಲ್ಲ ಮಹಾದೇವನ ತಿಳಿದವರಾರು ಗಟ್ಟಿಲ್ಲ ಮರಣ ಬಂದರೆ ಸಿಕ್ಕಿಲ್ಲ ಮರಣ ಬಂದರೆ ಸಿಕ್ಕಿಲ್ಲ ಮರಣ ಬಂದರೆ ಸಿಕ್ಕಿಲ್ಲ